ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ಶೀಘ್ರದಲ್ಲೇ ನಡೆಯಲಿದೆ. ಈಗ 5 ಪಾಲಿಕೆಗಳಿಗೆ ಚುನಾವಣೆಯ ದಿನಾಂಕ ನಿಗದಿ ಮಾಡಬೇಕು ಅಂತ ಜಿಬಿಎಗೆ ಸೂಚನೆ ಕೊಡಲಾಗಿದೆ. ಹಾಗಾಗಿ ಜಿಬಿಎಗೆ ಎಲೆಕ್ಷನ್ ನಡೆಯೋದು ಈಗ 100% ಪಕ್ಕಾ ಆಗಿದೆ. ಕಡೆಗೂ ಫಿಕ್ಸ್ ಆಯ್ತು ಜಿಬಿಎ ಎಲೆಕ್ಷನ್. 11 ವರ್ಷದ ವನವಾಸಕ್ಕೆ ಕೊನೆಗೂ ಮುಕ್ತಿ ಸಿಕ್ತು. ಬೆಂಗಳೂರಿನ ಏರಿಯಾಗಳ ಜನರು ಕಾಯ್ತಾ ಇದ್ರು. ನಮ್ಮ ಸಮಸ್ಯೆ ಪರಿಹರಿಸೋ ನಮ್ಮ ಪ್ರತಿನಿಧಿ ಯಾವಾಗ ಬರ್ತಾನೆ ಅಂತ ನಿರೀಕ್ಷಿಸ್ತಾ ಇದ್ರು. ನಮ್ಮ ಮಾತನ್ನ ಕೇಳೋ ನಾವೇ ಆರಿಸಿ ಕಳಿಸೋ ಪ್ರತಿನಿಧಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಬರೋಬ್ಬರಿ 11 ವರ್ಷಗಳಿಂದ ಅವರೆಲ್ಲ ಯೋಚನೆ ಮಾಡ್ತಾ ಇದ್ರು. ಇನ್ನು ಮುಂದೆ ಆ ಯೋಚನೆಗೆ ಬ್ರೇಕ್ ಬೀಳಲಿದೆ. ಕೆಲವು ದಿನಗಳಲ್ಲಿ ಬೆಂಗಳೂರಿನ ಏರಿಯಾಗಳಿಗೆ ಹೊಸ ಪ್ರತಿನಿಧಿಗಳು ಬರ್ತಾರೆ. ಪ್ರತಿ ಪಾಲಿಕೆಯ ಸಮಸ್ಯೆಯನ್ನ ಆಲಿಸೋಕೆ ಒಬ್ಬೊಬ್ಬರು ಇದ್ದೇ ಇರ್ತಾರೆ. ಯಾಕೆ ಗೊತ್ತಾ? ಪಾಲಿಕೆ ಎಲೆಕ್ಷನ್ ನಡೆಯುತ್ತೆ. ಪಾಲಿಕೆ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜಿಬಿಎ ಎಲೆಕ್ಷನ್ಗೆ ಬಹುತೇಕ ಡೇಟ್ ಫಿಕ್ಸ್ ಆಗಿದೆ. ಜೂನ್ 14ರಿಂದ 24ರ ಒಳಗೆ ಎಲೆಕ್ಷನ್ ನಡೆಸಲು ತೀರ್ಮಾನ ಮಾಡಲಾಗಿದೆ. ಈ 10 ದಿನಗಳ ಅವಧಿಯಲ್ಲಿ 1 ದಿನ ಚುನಾವಣೆ ನಡೆಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲೆಕ್ಷನ್ ನಡೆಸಲಾಗ್ತಿದ್ದು, ಈ ಬಾರಿ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ಮಾಡುತ್ತೇವೆ ಅಂತ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಘೋಷಣೆ ಮಾಡಿದ್ದಾರೆ. 100 ಸಮಸ್ಯೆ ಹೇಳಿದ್ರೂ ಡೋಂಟ್ ಕೇರ್. ಜಿಬಿಎ ಈಗಾಗಲೇ ಎಲೆಕ್ಷನ್ ನಡೆಸದೆ ಇರೋದಕ್ಕೆ ಒಂದಲ್ಲ ಒಂದು ಸಬೂಬು ಹೇಳ್ತಾನೆ ಬಂದಿದೆ. ಈಗ 100 ಸಮಸ್ಯೆ ಹೇಳಲಿ, ಅದಕ್ಕೆ ನಾವು ಕೇರ್ ಮಾಡಲ್ಲ. ಈ 10 ದಿನಗಳ ಅವಧಿಯಲ್ಲಿ ಚುನಾವಣೆ ನಡೆಸುವುದು ಕಡ್ಡಾಯವಾಗಿದ್ದು, ಈ 10 ದಿನದಲ್ಲಿ ಅವರಿಗೆ ಒಂದು ದಿನಾಂಕ ಹೇಳಿ ಅಂತ ಹೇಳಿದ್ದೇವೆ. ಅವರು ಹೇಳಿದರೂ ಬಿಟ್ಟರು, ನಾವು ಈ ಅವಧಿಯಲ್ಲಿ ಚುನಾವಣೆ ನಡೆಸುತ್ತೇವೆ ಎಂದಿದ್ದಾರೆ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ. ಅವರು ಈ ರೀತಿ ಹೇಳೋದರ ಮೂಲಕ ಜಿಬಿಎ ಎಲೆಕ್ಷನ್ ನಡೆಸೋದನ್ನ ಪಕ್ಕಾ ಮಾಡಿದ್ದಾರೆ. ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈವರೆಗೆ ರಾಜ್ಯದ ಶಕ್ತಿ ಕೇಂದ್ರವಾಗಿರುವ ಬೆಂಗಳೂರಿನಲ್ಲಿ ಕಳೆದ 5.5 ವರ್ಷಗಳಿಂದ ಚುನಾಯಿತ ಕೌನ್ಸಿಲರ್ಗಳೇ ಇಲ್ಲ ಅನ್ನೋ ಕೊರಗಿತ್ತು. ಬಿಬಿಎಂಪಿಯ 198 ವಾರ್ಡ್ಗಳಿಂದ ಆಯ್ಕೆಯಾಗಿದ್ದ ಚುನಾಯಿತ ಜನಪ್ರತಿನಿಧಿಗಳ ಅಧಿಕಾರಾವಧಿ 2020ರ ಸೆಪ್ಟೆಂಬರ್ 10ಕ್ಕೆ ಅಂತ್ಯಗೊಂಡಿತ್ತು. ಆಗಿನಿಂದಲೂ ಅಧಿಕಾರಿಗಳೇ ಆಡಳಿತ ನಿರ್ವಹಿಸುತ್ತಿದ್ದು, ಈ ಎಲೆಕ್ಷನ್ ನಡೆದ್ರೆ ಅಧಿಕಾರಿಗಳ ಅಧಿಕಾರ ಅಂತ್ಯವಾಗಲಿದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗಾಗಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಗವರ್ನರ್ ವಿರುದ್ಧ ಕಾಂಗ್ರೆಸ್ ಮತ್ತು ಟಿವಿಕೆ ಸಿಡಿದೆದ್ದಿದ್ದವು. ಟಿವಿಕೆ ಕಾರ್ಯಕರ್ತರಂತೂ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ವಿಜಯ್ ಗೆದ್ದು ಬೀಗಿದ್ದು ಹೇಗೆ? ಆ ಕಾರ್ಯತಂತ್ರಗಳು ಹೇಗಿತ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ನಮ್ಮ ಚಿನ್ನಂ ಉಂಗಲ್ ಚಿನ್ನಂ நம்மளுடைய வெற்றி சின்னம் விசில் ಕಪ್ಪು ಮುಖ್ಯಂಬಗಿಲೆ. ಈ ಬಾರಿ ವಿಜಯ್ ಸರ್ಕಾರ ಬರಲೇಬೇಕು. ವಿಜಯ್ ತಮಿಳುನಾಡನ್ನ ಆಳಲೇಬೇಕು. ತಮಿಳುನಾಡು ಸಿಎಂ ಕುರ್ಚಿ ಅಲ್ಲ, ವಿಜಯ್ ಕೂತ್ಕೊಳ್ಳೋದನ್ನ ಎಲ್ಲರೂ ನೋಡಲೇಬೇಕು. ಇದು ಟಿವಿಕೆ ಕಾರ್ಯಕರ್ತರ ಆಸೆ. ತುಂಬಾ ವರ್ಷಗಳಿಂದ ಇದೇ ಆಸೆಯನ್ನ ಇಟ್ಕೊಂಡಿರೋ ವಿಜಯ್ ಫ್ಯಾನ್ಸ್ ಈಗ ಮತದಾನದ ವೇಳೆ ಒಂದು ಮಹಾಯುದ್ಧವನ್ನೇ ಮಾಡಿದ್ರು. ಮನೆಗಳಿಗೆ ಹೋಗಿ ವಿಜಯ್ ಪರವಾಗಿ ಮತಯಾಚನೆ ಮಾಡಿದ್ರು. ವಿಜಯ್ ಪರವಾಗಿ ಮತಗಳು ಚಲಾವಣೆ ಆಗೋ ಹಾಗೆ ನೋಡಿಕೊಂಡ್ರು. ಈಗ 2ನೇ ಯುದ್ಧವನ್ನ ವಿಜಯ್ ಫ್ಯಾನ್ಸ್ ಟಿವಿಕೆ ಕಾರ್ಯಕರ್ತರು ಮಾಡಿದ್ದಾರೆ. ವಿಜಯ್ ಸಿಎಂ ಆಗಲೇಬೇಕು ಅಂತ ಕನಸು ಕಂಡಿದ್ದ ಅವರು ತಮಿಳು ಲೋಕಭವನದ ಬಳಿ ಹೈಡ್ರಾಮಾ ನಡೆಸಿದ್ದಾರೆ. ಕೋಲಾಹಲ ಸೃಷ್ಟಿಸಿದ್ದಾರೆ.